ನಗರದ ಬಿದ್ದಾಪುರ ಕಾಲೋನಿಯಲ್ಲಿರುವ ಅನಾಥ ಆಶ್ರಮದಲ್ಲಿ ಇವತ್ತು ತಾಯಿಯವರಾದ ಮಾತೋಶ್ರೀ ಸರಸ್ವತಿ ತಾಯಿಯವರ ಜನ್ಮದಿನದ ನಿಮಿತ್ತ ಇವತ್ತು ಇಲ್ಲಿ ಆಶ್ರಮದಲ್ಲಿ ನಾವೆಲ್ಲರೂ ಸೇರಿ ಆಚರಿಸಲಿಕ್ಕಿದ್ದೆವು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಮಿಸಿದ ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಾನಂದ ವನಗುಂಟಿಯವರು ಹಾಗೂ ಬಸವನಗೌಡ ಪಾಟೀಲರು ಹಾಗೂ ಗೋವಿಂದಣ್ಣವರು ಹಾಗೂ ಸಾಕಷ್ಟು ಬಹಳಷ್ಟು ಜನರು ಗಣ್ಯರು ಇವತ್ತು ಆಗಮಿಸಿದ್ದಾರೆ. ಹಾಗೂ ಅಮ್ಮವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಒಂದೇನು ಅನಾಥಾಶ್ರಮದಲ್ಲಿ ಒಂದು ಹಣ್ಣು ಕೊಡುವ ಮೂಲಕ ಹಾಗೂ ಅವರಿಗೆ ಊಟ ಕೊಡುವ ಮೂಲಕ ಇದೊಂದು ಸರಳ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿದ್ದೇವೆ ನಾವೆಲ್ಲರೂ ಸೇರಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಆಗಮಿಸಿದ್ದಾರೆ. ಹಾಗೂ ಇಂಥ ಒಂದು ಸರಳ ಹುಟ್ಟುಹಬ್ಬ, ಅಮ್ಮನವರ ಒಂದು ಹುಟ್ಟುಹಬ್ಬ ಏನು ಅನಾಥಾಶ್ರಮದಲ್ಲಿರುವ ನಿರಾಶ್ರಿತರಿಗೆ ಒಂದು ಊಟ ಹಾಗೂ ಹಣ್ಣು ಕೊಡುವ ಮೂಲಕ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಹಾಗೂ ಇವತ್ತು ಇಲ್ಲಿ ಅನಾಥಾಶ್ರಮದಲ್ಲಿ ನಾವೆಲ್ಲರೂ ಸೇರಿ ಅಮ್ಮವರ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭ ಕೋರಲಿಕ್ಕೆ ನಾವು ಬಂದಿದ್ದೇವೆ. ಅವರಿಗೆ ಒಂದು ಹುಟ್ಟುಹಬ್ಬದ ಶುಭ ಕೋರಿ ಅವರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಹೆಚ್ಚಿನ ರೀತಿಯಿಂದ ಕೊಟ್ಟು ಆ ದೇವರು ಕಾಪಾಡಲಿ ಅಂತಂತೇಳಿ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಗುಲ್ಬರ್ಗ ನಗರದ ಬಿದ್ದಾಪುರ ಬಡಾವಣೆಯಲ್ಲಿ ಇಂದು ಮಾತೆ ಶ್ರೀ ಸರಸ್ವತಿ ಅಮ್ಮನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ನಿರಾಶ್ರಿತ ಆಶ್ರಮದಲ್ಲಿ ಸೂಪ್ರಿಡೆಂಟ್ ಅವರು ಮತ್ತು ಅದೇ ರೀತಿ ನಮ್ಮ ನಾಯಕರಾದಂಥ ನೀಲಕಂಠರಾವ್ ಮುಲ್ಗೆ ಸಾಹೇಬರು ಮತ್ತು ಗೌಡರು ಇನ್ನಿತರ ಗೋವಿಂದವರು ಇವೆಲ್ಲರೂ ಒಂದು ಅಮ್ಮನವರ ಹುಟ್ಟುಹಬ್ಬಕ್ಕಾಗಿ ಹಣ್ಣು ಹಂಪಲು ಮತ್ತು ಇಲ್ಲಿ ಕೇಕ್ ಕೊಡೋದರ ಮುಖಾಂತರ ಒಂದು ವಿಶೇಷ ವಿನೂತನ ರೀತಿಯಲ್ಲಿ ವರ್ಷ ಈ ಕಾರ್ಯಕ್ರಮವನ್ನು ಇದೇ ಒಂದು ಇದರಲ್ಲಿ ಮಾಡ್ಕೊತ ಬಂದಿದ್ದೇವೆ. ಯಾಕಪ್ಪ ಅಂದ್ರೆ ಅಮ್ಮನವ್ರಿಗೆ ಬರ್ತ್ಡೇ ಎಲ್ಲೆಲ್ಲೋ ಯಾರೋ ಮಾಡ್ಬೋದು, ಆದರೂ ಕೂಡ ಸರಸ್ವತಿ ಅಮ್ಮವರ ಒಂದು ಕನಸು ಎಲ್ಲ ಒಂದು ನಿರಾಶ್ರಿತರ ಕೇಂದ್ರದಲ್ಲೇ ಮಾಡಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ವರ್ಷ ಇಲ್ಲೇ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಆ ಭಗವಂತ ಇನ್ನೂ ಆರೋಗ್ಯ ಕೊಟ್ಟು ಇನ್ನೂ ಕಾಪಾಡಲಿ ಮತ್ತು ಅದೇ ರೀತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಮತ್ತು ಅದೇ ರೀತಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ.